ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ಸೊ ನಾನು ಹಾಗೆ ಸತಿ ನಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತ ಅಂದರೆ ಒಬ್ರಿಗೊಬ್ರು ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಈ ಒಂದು ವೀಕೆಂಡ್ ಬಂದು ಪ್ಲ್ಯಾನ್ ಮಾಡಿಕೊಂಡು ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಅಟ್ಲೀಸ್ಟ್ ಒಬ್ಬರೊಟ್ಟಿಗೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಹೋಗಿದ್ದಂಥ ರೆಸ್ಟೋರೆಂಟ್ ಬಂದು ಕಪೂರ್ಸ್ ಕೆಫೆ ಅಂತ ಅಂದ್ಬಿಟ್ಟು ಇದು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಸೊ ನಾವಲ್ಲಿ ಹೋಗ್ತಿದ್ದ ಹಾಗೆ ಗದ್ದಾ ಸೀಟಿಂಗ್ ಹಾಗೆ ಟೇಬಲ್ ಸೀಟಿಂಗ್ ಎರಡು ಇರುತ್ತೆ. ನಮಗೆ ಗದ್ದಾ ಸೀಟಿಂಗ್ ಬೇಕು ಅಂತ ಕೇಳಿದ್ದಕ್ಕೋಸ್ಕರ ಒಂದು 10 ಮಿನಿಟ್ಸ್ ವೆಯ್ಟಿಂಗ್ ಇತ್ತು. ಸೊ ಆ ಒಂದು ವೆಯ್ಟಿಂಗ್ ಟೈಮಲ್ಲಿ ನಾವು ಹಾಗೆ ಒಂದಷ್ಟು ಫೋಟೋಸನ್ನು ಕ್ಲಿಕ್ ಮಾಡ್ಕೊಂಡ್ವಿ, ಬಿಕಾಸ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂತ. 10 ಮಿನಿಟ್ಸ್ ಆಗ್ತಿದ್ದ ಹಾಗೆ ನಮಗೆ ಅವರು ಗದ್ದಾನ ಫ್ರೀ ಮಾಡಿ ಕೊಟ್ಟರು. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಗದ್ದಾನ ನಮಗೆ ಕೊಟ್ಟಿದ್ದು. ಸೊ ಹಾಗೆ ಮೆನ್ಯೂ ಚೆಕ್ ಮಾಡ್ತಾ ಇದ್ವಿ, ಯಾವುದೋ ಒಂದು ಫುಡ್ಸನ್ನು ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಮೆನ್ಯೂಯಲ್ಲಿ ಆಲ್ಮೋಸ್ಟ್ 90% ಆಫ್ ದ ಐಟಮ್ಸ್ ಇರೋದೆಲ್ಲ ಪಂಜಾಬಿನೇ, ಬಿಕಾಸ್ ಆಬ್ವಿಯಸ್ಲಿ ಪಂಜಾಬಿ ರೆಸ್ಟೋರೆಂಟ್ ಇದು. ಆ್ಯಂಡ್ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಬಂದು ಮಸಾಲ ಪಾಪಡ್ ಅಂತ ರೋಸ್ಟೆಡ್, ಚೆನ್ನಾಗಿತ್ತು. ಆ್ಯಸ್ ಆಫ್ ನಾವು ನಮಗೆ ರೋಸ್ಟೆಡ್ ಪಾಪಡ್ ಬಂದಿತ್ತು. ಸೊ ಆಲ್ರೆಡಿ ಖಾಲಿ ಆಗ್ತಾ ಇದೆ. ಆ್ಯಂಡ್ ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿ. ಪಂಜಾಬಿ ಯೂಶ್ವಲಿ ಸ್ಪೈಸಿ ಕ್ಯೂಸಿನ್ಸ್ ಅಲ್ಲ. ಸೊ ಪಂಜಾಬಿ ಕ್ಯೂಸಿನ್ ಪ್ರಕಾರನೇ ಇದು ಸ್ವಲ್ಪ ಸ್ಪೈಸಿ ಆಗಿದೆ. ಇಟ್ಸ್ ಓಕೆ. ಪ್ರತಿನಿತ್ಯ ಆಗಲಿಲ್ಲ ಅಂತಂದರೂ ಆದಷ್ಟು ನಾವು ನಮ್ಮ ಪಾರ್ಟ್ನರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಅವ್ರು ನಮಗೇನೋ ಹೇಳ್ಕೋಬೇಕಿರುತ್ತೆ, ಇಲ್ಲ ನಾವು ಅವ್ರಿಗೇನೋ ಹೇಳ್ಕೋಬೇಕಾಗಿರುತ್ತೆ. ನಾವು ನಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ನಾವು ನಮ್ಮ ದುಡಿಮೆಯಲ್ಲಿ ಎಷ್ಟು ಬ್ಯುಸಿ ಆಗಿಬಿಡ್ತೀವಿ ಅಂತ ಅಂದರೆ ಒಬ್ರಿಗೊಬ್ರು ಟೈಮೇ ಕೊಡೋದಿಲ್ಲ. ಸೊ ಹಾಗಾಗಿ ಕೆಲವೊಂದಷ್ಟು ವಿಷಯಗಳು ಮಾತಾಡ್ದೇ ಹೋಗ್ಬಿಡುತ್ತೆ. ಟೈಮ್ ಮೀರಿದ ನಂತರ ಅದನ್ನು ಮಾತಾಡಿ ಯೂಸ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಏನು ಸತಿದು ಕುಲ್ಚಾ ಬಂದಿದೆ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಸತಿ ಆ್ಯಕ್ಚುಲಿ ಥಮ್ಸ್ ಅಪ್ ಕೊಟ್ಟಾಯಿತು. ಸತಿಗೆ ಇಷ್ಟ ಆಗಿದೆ ಟೇಸ್ಟ್. ಸೊ ಸತಿಗೆ ಇಷ್ಟ ಆಗಿದೆ. ಸೊ ವಿಲ್ ಸಿ ಹೇಗೆ ಬರುತ್ತೆ ಅಂತ. ನಾವು ಆರ್ಡರ್ ಮಾಡಿದ ಗ್ರೇವಿ ಬಂದು ಮಶ್ರೂಮ್ ಮಸಾಲ. ಸೊ ಗ್ರೇವಿ ಇಸ್ ಸೂಪರ್, 10 on 10. ಸಖತ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಕುಲ್ಚಾ ಆ್ಯಕ್ಚುಲಿ ಬ್ರೆಡ್ಡಿಂದ ಮಾಡಿರೋದಂತೆ, ಆ್ಯಂಡ್ ನನಗಿದು ಗೊತ್ತಿರಲಿಲ್ಲ. ಸೊ ಕುಲ್ಚಾ ಇಸ್ ಓಕೇಶ್, ಬಟ್ ಗ್ರೇವಿ 10 on 10. ಆ್ಯಂಡ್ ಗುಡ್ ಥಿಂಗ್ ಏನಂದರೆ ಪಂಜಾಬಿ ಕೆಫೆ, ಬಟ್ ಅವಾಗಲಿಂದ ನಾವು ಬಂದಾಗಲಿಂದ ಪ್ಲೇ ಆಗ್ತಾ ಇರೋದು ಕನ್ನಡ ಸಾಂಗ್ಸ್. ಸೂಪರ್ ಆಗಿದೆ, ಅದಕ್ಕೆ ಅರ್ಥ ಇಷ್ಟ. ಆ್ಯಕ್ಚುಲಿ ಲಸ್ಸಿ ನನಗಿಷ್ಟ ಆಗಲ್ಲ, ಬಟ್ ಸಿಕ್ಕಾಪಟ್ಟೆ ಇಷ್ಟ ಲಸ್ಸಿ. ಸ್ವೀಟ್ ಐಟಮ್ ಸಿಕ್ಕಾಪಟ್ಟೆ ಥಿಕ್ನೆಸ್ ಇದೆ ಲಸ್ಸಿ. ಸೂಪರಾಗಿದೆ ಅಂತ ಅನಿಸುತ್ತೆ. ಥಿಕ್ನೆಸ್ ಮಾತ್ರ ಚೆನ್ನಾಗಿದೆ. ಸೊ ವಿಲ್ ಸಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ ಇವಾಗ ಹೇಳ್ತಾರೆ. ಓಕೆ ಓಕೆ. ಸ್ವೀಟ್ ಜಾಸ್ತಿ ಇಲ್ವಾ? ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ.
ಇದು ನಮ್ಮ ದಿನದ ಒಂದು ಸಣ್ಣ ತುಣುಕಷ್ಟೇ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ವ್ಲಾಗ್ ಮಾಡಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಮತ್ತೆ ಸಿಗುವ.